ಇನ್ವೆಸ್ಟರ್ಸ್ಗೆ ಕೊಡೋದಕ್ಕೆ ಹಣ ಹೇಗೆ ಅರೇಂಜ್ ಮಾಡೋದು ಅಂತ ಎಲ್ಲರೂ ಟೆನ್ಷನಲ್ಲಿದ್ದಾಗ ಚಕ್ರವರ್ತಿ ಮ್ಯಾನ್ಷನ್ಗೊಬ್ಬ ವ್ಯಕ್ತಿ ಬಂದಿದ್ದ. ರುಕ್ಮಿಣಿ ದೇವಿಯ ವ್ಯಕ್ತಿ ನೋಡ್ತಾ ಕೋಲ್ಡ್ ಆಗಿ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದ್ರು. ಅದಕ್ಕೆ ಆ ವ್ಯಕ್ತಿ ಪೊಲೈಟ್ ಆಗಿ, ಹಲೋ, ನಾನು ಕಾರ್ತಿಕ್ ಅಂತ, AK ಕಾರ್ಪೊರೇಷನ್ CEO. ನಾನು ಅಂದ್ಕೊಂಡಿರೋದು ನಿಜ ಆದರೆ ನೀವೇ ಮಿಸಸ್ ರುಕ್ಮಿಣಿ ದೇವಿ, ಐ ರೈಟ್ ಅಂತ ಕೇಳ್ದ. ಅವನು ತನ್ನ ಹೆಸರು ಹೇಳಿದ್ದೆ ಚಕ್ರವರ್ತಿ ಫ್ಯಾಮಿಲಿ ಎಲ್ಲರೂ ಸ್ಟನ್ ಆದ್ರು. ಆ ವ್ಯಕ್ತಿ ಮೆನ್ಷನ್ ಮಾಡಿದ ಕಾರ್ಪೊರೇಷನ್ ಬೆಂಗಳೂರಲ್ಲೇ ತುಂಬಾ ದೊಡ್ಡ ಹೆಸರು ಮಾಡಿತ್ತು. ಅವರು ಅದರ CEO ಹೆಸರು ಕೂಡ ಕೇಳಿದ್ರು. ಆದ್ರೆ ಅವನು ಇದುವರೆಗೂ ಯಾರ ಕಣ್ಗೂ ಕಾಣಿಸ್ಕೊಂಡಿರ್ಲಿಲ್ಲ. ಅಂಥವನೀಗ ಚಕ್ರವರ್ತಿ ಮ್ಯಾನ್ಷನ್ಗೆ ಬಂದಿದ್ದಾನೆ ಅಂದ್ರೆ ಅವ್ರಿಗೆಲ್ಲ ನಂಬೋದಕ್ಕೆ ಆಗ್ಲಿಲ್ಲ. ಕಾರ್ತಿಕ್ಗೆ ಇವರೆಲ್ಲರ ರಿಯಾಕ್ಷನ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಮೊದಲಿಂದಾನು ಚಕ್ರವರ್ತಿ ಗ್ರೂಪ್ ಬಗ್ಗೆ ಒಳ್ಳೆ ರೆಪ್ಯುಟೇಷನ್ ಇರಲಿಲ್ಲ. ಆದ್ರೆ ಕಾರ್ತಿಕ್ಗೆ ಅಮೋಘ್ ಮೇಲೆ ತುಂಬಾ ನಂಬಿಕೆ ಇತ್ತು. ಅದೊಂದೇ ಕಾರಣಕ್ಕೆ ಅವ್ನು ರಿಕ್ವೆಸ್ಟ್ ಮಾಡಿದ ತಕ್ಷಣ ಕಾರ್ತಿಕ್ ಈ ಡೀಲ್ಗೆ ರೆಡಿ ಆಗಿದ್ದ. ರುಕ್ಮಿಣಿ ದೇವಿ ನರ್ವಸ್ ಆಗಿ, ಎಸ್ ಮಿಸ್ಟರ್ ಕಾರ್ತಿಕ್, ನೀವೇನು ಇಲ್ಲಿ ತನಕ ಬಂದಿದ್ದೀರಿ, ಏನ್ ವಿಷಯ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಚೇರ್ ತೋರಿಸಿದ್ರು. ಅದಕ್ಕೆ ಕಾರ್ತಿಕ್ ಅವ್ರು ತೋರಿಸಿದ ಚೇರ್ ಮೇಲೆ ಕೂತ್ಕೋತಾ, ಮಿಸಸ್ ರುಕ್ಮಿಣಿ ದೇವಿ, ನಾನು ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂದ. ಅದನ್ನ ಕೇಳಿ ರುಕ್ಮಿಣಿ ದೇವಿ ಉಗುಳ್ ನುಗ್ತಾ, ಹೇಳಿ ಏನ್ ವಿಷಯ ಅಂತ ಕಣ್ಣರಳಿಸ್ಕೊಂಡು ಕೇಳಿದ್ರು. ಆಗ ಕಾರ್ತಿಕ್, ನಾನು ನಿಮ್ಮ ಜೊತೆ ಒಂದು ಜಾಯಿಂಟ್ ವೆಂಚರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಬಹುಶಃ ಇದರಿಂದ ನಮ್ಮಿಬ್ರಿಗೂ ತುಂಬಾ ಒಳ್ಳೇದಾಗುತ್ತೆ ಅಂದ. ಕಾರ್ತಿಕ್ ಮಾತು ಕೇಳಿ ರುಕ್ಮಿಣಿ ದೇವಿ ಎಕ್ಸೈಟ್ ಆದ್ರು. ಅವ್ರ ಖುಷಿಯಿಂದ, ಯಾವ ರೀತಿ ಜಾಯಿಂಟ್ ವೆಂಚರ್, ಇದಕ್ಕೆ ನಾವು ನಿಮ್ಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅಂತ ಕೇಳಿದ್ರು. ಅದಕ್ಕೆ ಕಾರ್ತಿಕ್, ಸಿಂಪಲ್, ನಿಮ್ಗೆ ಗೊತ್ತಿರೋ ಹಾಗೆ ನಂದು ಆಲ್ರೆಡಿ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪ್ನಿ ಇದೆ. ಇದೇ ತರ ನಾನು ಇನ್ನೊಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪ್ನಿನ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ನಿಮ್ಮ ಹತ್ರ ಈಗ ಯಾವುದೇ ಫಂಡ್ಸ್ ಇಲ್ಲ ಅಂತ ಗೊತ್ತಾಯ್ತು. ಸೊ ನಾನೇ 600 ಕೋಟಿನ ನಿಮ್ಮ ಕಂಪ್ನಿಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ದ. ಕಾರ್ತಿಕ್ ಮಾತು ಕೇಳಿ ರುಕ್ಮಿಣಿ ದೇವಿ ಉಸಿರೇ ನಿಂತೋದಂಗ ಆಗ್ಬಿಡ್ತು. ಇವಾಗ ತಾನೇ ಒಂದು ಸ್ಕ್ಯಾಮ್ ಅಲ್ಲಿ ದುಡ್ಡು ಕಳ್ಕೊಂಡಿದ್ರಿಂದ ಅವ್ರಿಗೆ ಈ ಪ್ಲಾನ್ ಅಲ್ಲಿ ನಂಬಿಕೆನೇ ಬರಲಿಲ್ಲ. ಅದಕ್ಕೆ ರುಕ್ಮಿಣಿ ದೇವಿ ಅನುಮಾನದಿಂದ, ಇದಕ್ಕೆ ನಿಮ್ಮ ಕಂಡೀಷನ್ಸ್ ಏನು ಮಿಸ್ಟರ್ ಕಾರ್ತಿಕ್, ನಾವಿದ್ರಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತ ಕೇಳಿದ್ರು. ಅದಕ್ಕೆ ಕಾರ್ತಿಕ್, ಇದ್ರ ಕಂಡೀಷನ್ಸ್ ಕೂಡ ತುಂಬಾ ಸಿಂಪಲ್ ಆಗಿದೆ. ನೀವು ಈ ಕಂಪ್ನಿಯ ಡೇ ಟು ಡೇ ಆಕ್ಟಿವಿಟೀಸ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇದಕ್ಕೆ ಬದಲಾಗಿ ನನಗೆ ಚಕ್ರವರ್ತಿ ಗ್ರೂಪ್ಸ್ನ 60% ಶೇರ್ಸ್ ಬೇಕು. ಐನೋ ನೀವೀಗ ಎಂಥ ಸಿಚುವೇಶನ್ ಇದ್ದೀರಾ ಅಂತ ಗೊತ್ತು. ನಾನು ಇನ್ವೆಸ್ಟ್ ಮಾಡೋ 600 crores ಇಂದ ನಿಮ್ಮ ಲೋನ್ ಕ್ಲಿಯರ್ ಆಗೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ನಿಮ್ಮ ಬಿಸ್ನೆಸ್ ಕೂಡ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂತ ಹೇಳ್ದ. ಕಾರ್ತಿಕ್ ಮಾತು ಕೇಳಿ ಇಡೀ ಹಾಲ್ ಸೈಲೆಂಟ್ ಆಯ್ತು. ರುಕ್ಮಿಣಿ ದೇವಿ ಅಂತೂ ಆಶ್ಚರ್ಯದಲ್ಲಿ, ಮಿಸ್ಟರ್ ಕಾರ್ತಿಕ್, ನಿಮಗೆ ನಮ್ಮ ಫ್ಯಾಮಿಲಿ ಸಿಚುವೇಶನ್ ಹೇಗಿದೆ ಅಂತ ಚೆನ್ನಾಗಿ ಗೊತ್ತು. ಆದರೂ ನಮ್ಮಲ್ಲಿ ಇನ್ವೆಸ್ಟ್ ಮಾಡೋ ಯೋಚನೆ ಮಾಡಿದಿರಿ, ಅದಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ನಿಮ್ಮ ಕಂಡೀಷನ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿಲ್ವಾ ಅಂತ ಕೇಳಿದ್ರು. ಅದಕ್ಕೆ ಕಾರ್ತಿಕ್ ಸೀರಿಯಸ್ ಆಗಿ, ನೋಡಿ, ನಿಮ್ಮ ಫ್ಯಾಮಿಲಿ ಅಸೆಟ್ಸ್ ಮಿನಿಮಮ್ ಅಂದರೂ 600 ಕೋಟಿ ಬೆಲೆ ಬಾಳತ್ತಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ನೀವೀಗ ಅದನ್ನು ಸಡನ್ನಾಗಿ ಮಾರಾಟ ಮಾಡೋದಕ್ಕೆ ಹೋದರೆ ಅಷ್ಟೊಂದು ದುಡ್ಡು ಕೊಡಲ್ಲ. ಹಾಗೆ ನೋಡಿದ್ರೆ ನನ್ನ ಆಫರ್ ಫೇರ್ ಇದೆ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಹಾಂ, ಇದರಲ್ಲಿ ಯಾವ ಬಲವಂತನೂ ಇಲ್ಲ, ಕಂಪ್ಲೀಟ್ ಡಿಸಿಷನ್ ನಿಮಗೆ ಬಿಟ್ಟಿದ್ದು. ಬೆಂಗಳೂರಲ್ಲಿ ನಮ್ಮ AK ಕಾರ್ಪೊರೇಷನ್ ಜೊತೆ ಡೀಲ್ ಮಾಡ್ಕೊಳ್ಳೋದಕ್ಕೆ ಒಳ್ಳೊಳ್ಳೆ ಕಂಪ್ನಿಗಳು ತುದಿಗಾಲಲ್ಲಿ ನಿಂತಿದ್ದಾವೆ. ನಮ್ಮ ಕಂಪ್ನಿ ರೆಪ್ಯುಟೇಷನ್ ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಅನ್ಕೋತೀನಿ ಅಂತ ಹೇಳ್ದ. ಅವನ ಮಾತು ರುಕ್ಮಿಣಿ ದೇವಿಗೆ ಯೋಚನೆ ಮಾಡೋದಕ್ಕೆ ಪ್ರವೋಕ್ ಮಾಡ್ತು. ಕಾರ್ತಿಕ್ ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ, ನಿಜ ಹೇಳಬೇಕು ಅಂದರೆ ನನಗೀ ಡೀಲಿಂದ ಏನೂ ಆಗಬೇಕಾಗಿಲ್ಲ. ಆ್ಯಂಡ್ ಆಲ್ಸೋ ನಾನೇನು ಚಾರಿಟಿ ನಡೆಸೋದಕ್ಕೂ ಇಲ್ಲಿ ಬಂದಿಲ್ಲ. ಆದರೂ ಆಮ್ ಬಿಸ್ನೆಸ್ ಮ್ಯಾನ್, ನಿಮ್ಮ ಹತ್ರ ಬಿಸ್ನೆಸ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನಾನು ನಿಮ್ಗೊಂದು ಅವಕಾಶ ಕೊಡ್ತಿದ್ದೀನಿ. ಇಷ್ಟ ಇದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಕಷ್ಟ ಆದರೆ ಬೇಡ ಅಂತ ಹೇಳ್ಬಿಡಿ. ಸಿಂಪಲ್. ನಿಮಗೆ 2 minutes ಟೈಮ್ ಕೊಡ್ತೀನಿ, ಏನೇ ಇದ್ರೂ ಡಿಸೈಡ್ ಮಾಡಿ ನನಗೆ ಹೇಳಿ ಅಂತ ಹೇಳಿ ಫೋನ್ ತೆಗೆದು ಸ್ಕ್ರೀನ್ ಸ್ಕ್ರೋಲ್ ಮಾಡ್ದಾ ಕೂತ್ಕೊಂಡ. ಈಗ ಮನೆಯವರೆಲ್ಲರ ದೃಷ್ಟಿನೂ ರುಕ್ಮಿಣಿ ದೇವಿ ಕಡೆ ತಿರುಗಿತು. ಅವ್ರ ಡಿಸಿಷನ್ ಏನಾಗಿರುತ್ತೆ ಅನ್ನೋದ್ರ ಮೇಲೆ ಚಕ್ರವರ್ತಿ ಫ್ಯಾಮಿಲಿ ಫ್ಯೂಚರ್ ಡಿಸೈಡ್ ಆಗ್ತಿತ್ತು. ಆ ಫ್ಯಾಮಿಲಿ ಎಲ್ರಿಗೂ ಕಾರ್ತಿಕ್ ತಮ್ಮ ಕಂಡೀಷನ್ನ ಅಡ್ವಾಂಟೇಜ್ ಆಗಿ ತಗೋತಿದ್ದೇನೆ ಅಂತ ಚೆನ್ನಾಗಿ ಗೊತ್ತಿತ್ತು. ಆದರೆ ಹಾಗಂತ ಈ ಗೋಲ್ಡನ್ ಆಪರ್ಚುನಿಟಿನ ಮಿಸ್ ಮಾಡಿಕೊಂಡ್ರೆ ಅವ್ರ ಬೀದಿಗೆ ಬರೋದ್ರಲ್ಲಿ ಯಾವುದೇ ಡೌಟ್ ಇರಲಿಲ್ಲ. ಇದೆಲ್ಲದ್ರ ಬಗ್ಗೆ ರುಕ್ಮಿಣಿ ದೇವಿ ಚೆನ್ನಾಗಿ ಯೋಚನೆ ಮಾಡಿ ಜೋರಾಗಿ ನಿಟ್ಟುಸಿರು ಬಿಟ್ಟು, ಓಕೆ, ನನಗೆ ಈ ಡೀಲ್ ಒಪ್ಪಿಗೆ ಇದೆ ಅಂತ ಅನೌನ್ಸ್ ಮಾಡಿದ್ರು. ಅದನ್ನು ಕೇಳಿದ ಕಾರ್ತಿಕ್ ಸ್ಮೈಲ್ ಮಾಡ್ತಾ, ತುಂಬ ಒಳ್ಳೆ ಡಿಸಿಷನ್ ರುಕ್ಮಿಣಿ ದೇವಿ ಅವರೇ, ನಾನಿನ್ನು ಹೊರಡ್ತೀನಿ. ಆದಷ್ಟು ಬೇಗ ನನ್ನ ಲಾಯರ್ಸ್ ಹತ್ರ ಮಾತಾಡಿ ಡೀಲ್ ಪೇಪರ್ಸ್ನ ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾ ತನ್ನ ಬಾಡಿ ಗಾರ್ಡ್ಸ್ ಜೊತೆ ಅಲ್ಲಿಂದ ಎಕ್ಸಿಟ್ ಆದ. ಚಕ್ರವರ್ತಿ ಮ್ಯಾನ್ಷನಿಂದ ಹೊರಗೆ ಬಂದ ಕಾರ್ತಿಕ್ ತನ್ನ ಕಾರಲ್ಲಿ ಕೂತ್ಕೊಂಡು ಡೈರೆಕ್ಟಾಗಿ ಅಮೋಘ್ಗೆ ಕಾಲ್ ಮಾಡ್ದ. ಅಮೋಘ್, ನೀನು ಹೇಳಿರೋ ಹಾಗೆ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಪ್ಪ. 600 ಕೋಟಿಗೆ ಚಕ್ರವರ್ತಿ ಗ್ರೂಪ್ಸ್ನ 60% ಶೇರ್ಸ್ ಅಂತ ಡೀಲ್ ಫೈನಲ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಕಾರ್ತಿಕ್ ಕೂಲಾಗಿ ಹೇಳ್ದ. ಅದನ್ನ ಕೇಳಿ ಅಮೋಘ್ ತುಟಿ ಅನ್ಸಲ್ ನಕ್ಕು, ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಇದರಿಂದ ಚಕ್ರವರ್ತಿ ಗ್ರೂಪ್ಸ್ ಅಷ್ಟೇ ಅಲ್ಲ, ನಮ್ಮ AK ಕಾರ್ಪೊರೇಷನ್ಗೂ ಒಳ್ಳೇದಾಗುತ್ತೆ. ಅದಕ್ಕೆ ನಾನು ನಿನಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ.
ಅಮೋಘ್ ಯಾವುದೋ ಕೆಲ್ಸದ ಮೇಲೆ ಗ್ರೀನ್ಲ್ಯಾಂಡ್ ಹೋಟೆಲ್ಗೆ ಬಂದಿದ್ದ. ಕೆಲಸ ಮುಗಿಸಿ ನೇನ್ ತನ್ನ ಕಾರ್ ಹತ್ರ ಹೋಗ್ಬೇಕು ಅನ್ನೋಷ್ಟರಲ್ಲಿ ಒಂದು ಉದ್ದವಾದ ಕಾರು ಅಮೋಘ್ ಎದುರುಗಡೆ ಬಂದು ನಿಂತ್ಕೋತು. ಅದರಿಂದ ಸೂಟ್ ಹಾಕೊಂಡು ಕಣ್ಣಿಗೆ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡಿದ್ದ ಇಬ್ರು ದಾಂಡಿಗರು ಬಂದು, ಹಲೋ ಅಮೋಘ್ ಸರ್, ನಮ್ಮ ಬಾಸ್ ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ. ಇಫ್ ಯು ಡೋಂಟ್ ಮೈಂಡ್ ನೀವು ನಮ್ಮ ಜೊತೆ ಈಗಲೇ ಬರೋದಕ್ಕಾಗತ್ತಾ ಅಂತ ಕೇಳ್ಕೊಂಡ್ರು. ಅಮೋಘ್ ಒಂದ್ಸಲ ಡೀಪಾಗಿ ಅವ್ರನ್ನ ಅಬ್ಸರ್ವ್ ಮಾಡ್ದ. ಅವರಿಬ್ಬರನ್ನ ಎಲ್ಲೋ ನೋಡ್ದಂಗೆ ಅವ್ನಿಗನ್ನಿಸ್ತು. ಸ್ವಲ್ಪ ಯೋಚನೆ ಮಾಡಿದಾಗ ಅವನಿಗೆ ಥಟ್ ಅಂತ ಜ್ಞಾಪಕ ಆಯ್ತು. ಅವರಿಬ್ಬರನ್ನೂ ಅವನು ನಿನ್ನೆ ಬರ್ಡೇ ಪಾರ್ಟಿಲಿ ನೋಡಿದ್ದ. ಅವರು ಸುಕೀರ್ತ್ ರಾಜ್ ಬಾಡಿಗಾರ್ಡ್ಸ್. ಅಮೋಘ್ ಅವರಿಬ್ಬರನ್ನು ನೋಡ್ತಾ, ನೀವು ಸುಗಂಧಿ ರಾಜ್ ಅವ್ರ ಅಣ್ಣ ಸುಕೀರ್ತ್ ರಾಜ್ ಬಾಡಿಗಾರ್ಡ್ಸ್ ಅಲ್ವಾ ಅಂತ ಕೇಳ್ದ. ಆ ಬಾಡಿಗಾರ್ಡ್ಸ್ಗೆ ಅದನ್ನು ಕೇಳಿ ಶಾಕ್ ಆಯ್ತು. ಅಮೋಘ್ ಕಣ್ಗಳು ತುಂಬ ಶಾರ್ಪ್ ಅಂತ ಅಷ್ಟೊತ್ತಿಗಾಗಲೇ ಅವ್ರಿಗೆ ಅರ್ಥ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಅವರಲ್ಲೊಬ್ಬ, ನೀವು ಕರೆಕ್ಟಾಗಿ ಹೇಳಿದ್ರಿ, ಇವಾಗ ನಾವ್ಯಾರು ಅಂತ ಗೊತ್ತಾದ್ಮೇಲೆ ನಮ್ಮ ಜೊತೆ ಬರೋದಕ್ಕೆ ನಿಮಗೇನು ಅಭ್ಯಂತರ ಇಲ್ಲ ಅನ್ಕೋತೀನಿ ಅಂತ ಹೇಳ್ತಾ ಒಬ್ಬ ವ್ಯಕ್ತಿ ಕಾರಿನ ಡೋರ್ ಓಪನ್ ಮಾಡ್ದ. ಅಮೋಘ್ ಈಗ ಜಾಸ್ತಿ ಏನು ಯೋಚನೆ ಮಾಡೋದಕ್ಕೆ ಹೋಗಲಿಲ್ಲ. ಇನ್ಫ್ಯಾಕ್ಟ್ ಅವ್ನು ಸುಕೀರ್ ತಂಗಿ ಸುಗಂಧಿಗೆ ಟ್ರೀಟ್ಮೆಂಟ್ ಕೊಟ್ಟು ಉಪಕಾರನೇ ಮಾಡಿದ್ದ. ಸೊ ವಿಷಯ ಬೇರೆ ಏನೋ ಇರಬೇಕು ಅಂದ್ಕೊಂಡು ಸುಮ್ಮನೆ ಹೋಗಿ ಅವ್ನ ಕಾರಲ್ಲಿ ಕೂತ್ಕೊಂಡ. ಕಾರಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಅಮೋಘ್ ಸುಕೀರ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಮೋಘ್ ಸಾಮಾನ್ಯವಾದನಾಗಿರ್ಲಿಲ್ಲ. ಅವ್ನ ಕಣ್ಣು ಯಾರ ಮೇಲಾದ್ರೂ ಬಿದ್ದರೆ ಅವ್ರ ಬಗ್ಗೆ ತಿಳ್ಕೊಳ್ಳೋವರೆಗೂ ಅವ್ನಿಗೆ ಸಮಾಧಾನ ಆಗ್ತಿರ್ಲಿಲ್ಲ. ಸೊ ರಾತ್ರಿ ಪಾರ್ಟಿಲಿ ದೇಸಾಯಿ ಜೊತೆ ಮಾತಾಡ್ತಿರ್ಬೇಕಾರೆ ಅಮೋಘ್ ಸುಕೀರ್ತ್ ಯಾರು ಏನು ಇದೆಲ್ಲದರ ಬಗ್ಗೆ ಮೊದಲೇ ವಿಚಾರಿಸಿದ್ದ. ದೇಸಾಯಿ ಹೇಳಿದ ಪ್ರಕಾರ ನಾಗ ಮತ್ತೆ ಸುಕೀರ್ತ್ ಇಬ್ರು ಆಲ್ಮೋಸ್ಟ್ ಒಂದೇ ಲೆವೆಲಲ್ಲೇ ಇರೋ ರೌಡಿಗಳು. ಆದರೆ ನಾಗಂಗೆ ಸಪೋರ್ಟ್ಗೆ ಅಂತ ಮೇನ್ ಆಗಿ ಅವನ ಹಿಂದೆ ದೇಸಾಯಿ ನಿಂತಿದ್ದ. ಅದೇ ಸುಕೀರ್ತ್ ಯಾರ ಸಹಾಯನೂ ಇಲ್ಲದೆ ಈ ಮಟ್ಟಕ್ಕೆ ಬಂದಿದ್ದ. ಅರ್ಧ ಗಂಟೆ ನಂತರ ಅಮೋಘ್ನ ಕರ್ಕೊಂಬಂದಿದ್ದ ಕಾರು ಒಂದು ದೊಡ್ಡ ಮ್ಯಾನ್ಷನ್ ಒಳಗೆ ಬಂದು ನಿಂತ್ಕೋತು. ಅಮೋಘ್ ಕಾರಿಂದ ಇಳಿದಾಗ ಸುಕೀರ್ತ್ ಗಾರ್ಡನ್ ಅಲ್ಲಿ ಕಾಫಿ ಕುಡಿತಾ ಕೂತ್ಕೊಂಡಿದ್ದ. ಅವನು ನೋಡಿದ ತಕ್ಷಣ ಅಮೋಘ್ ಮುಗುಳ್ನಗ್ತಾ, ಮಿಸ್ಟರ್ ಸುಕೀರ್ತ್, ಇಷ್ಟು ಬೆಳಗ್ಗೆ ಮೀಟ್ ಮಾಡಬೇಕು ಅಂತ ಕರ್ಸಿದೀರಾ, ಏನ್ ವಿಷಯ ಅಂತ ಕೇಳ್ತಾ ಸುಕೀರ್ತ್ ಇದ್ದಲ್ಲಿಗೆ ಬಂದ. ಅದಕ್ಕೆ ಸುಕೀರ್ತ್, ನಮ್ಮ ಫ್ಯಾಮಿಲಿಲಿ ಯಾರು ಇನ್ನೊಬ್ಬರು ಋಣನ ಇಟ್ಕೊಳ್ಳಲ್ಲ ಮಿಸ್ಟರ್ ಅಮೋಘ್. ನಿನ್ನೆ ನೀವು ನನ್ನ ತಂಗಿಗೆ ಹೆಲ್ಪ್ ಮಾಡಿದ್ರಿ. ಸೊ ಆ ನಿಮ್ಮ ಋಣನ ನಾನು ತೀರಿಸ್ಬೇಕಲ್ಲ, ಅದಕ್ಕೆ ನಿಮ್ಮನ್ನ ಕರೆಸ್ಕೊಂಡೆ ಅಷ್ಟೇ ಅಂದ. ಸುಕೀರ್ತ್ ತನ್ನ ಎದುರಿಗಿರೋ ಬಾಕ್ಸನ್ನ ಅಮೋಘ್ ಕಡೆ ಪುಷ್ ಮಾಡ್ತಾ, ನಮ್ಮ ಫ್ಯಾಮ್ಲಿಗೂ ರಿಸರ್ಚ್ ಲ್ಯಾಬಲ್ಲಿ ಕೆಲಸ ಮಾಡೋರ್ಗೂ ಒಳ್ಳೆ ಕನೆಕ್ಷನ್ಸ್ ಇದೆ. ನಿನ್ನೆ ನಿಮ್ಮನ್ನು ನೋಡಿದಾಗ ನಿಮಗೆ ಈ ನ್ಯಾಚುರಲ್ ಮೆಡಿಸಿನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಸ್ವಲ್ಪ ಮೆಡಿಸಿನ್ಸ್ನ ತರಿಸಿದ್ದೀನಿ. ಇದನ್ನ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಅಂತ ಅನ್ಕೊಳ್ಳಿ, ನಿಮಗಿದು ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ದ. ಸುಕೀರ್ತಿನ ಮಾತು ಕೇಳಿ ಅಮೋಘ್ಗೆ ಆಶ್ಚರ್ಯ ಆಯ್ತು. ಅಮೋಘ್ ನಿನ್ನೆ ಸುಕೀರ್ತ್ನ ಮೀಟ್ ಆದಾಗ ಅವನು ಸಿಕ್ಕಾವಡೆ ರೂಢ್ ಆಗಿರ್ತಾನೆ, ಆಟಿಟ್ಯೂಡ್ ಇರುತ್ತೆ ಅಂತ ಅನ್ಕೊಂಡಿದ್ದ. ಯಾಕಂದ್ರೆ ದೇಸಾಯಿ ಅವನ ಬಗ್ಗೆ ಈ ರೇಂಜ್ಗೆ ಗುಣಗಾನ ಮಾಡ್ಬಿಟ್ಟಿದ್ದ. ಆದ್ರೆ ಸುಕೀರ್ತ್ ನೋಡ್ಕೋತಾ ಇರೋ ರೀತಿ ನೋಡಿದ್ರೆ ಅಮೋಘ್ಗೆ ಹಾಗನ್ನಿಸ್ಲಿಲ್ಲ. ಅಮೋಘ್ಗೆ ಸುಕೀರ್ತ್ ಕೊಟ್ಟು ಗಿಫ್ಟ್ ಇಷ್ಟ ಆಯ್ತು. ಅವನು, ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಸುಕೀರ್ತ್, ನಿಮ್ಗೆ ಇಂಥದ್ರಲ್ಲಿ ಇಂಟ್ರೆಸ್ಟ್ ಇರ್ಬೋದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳ್ದ. ಅದಕ್ಕೆ ಸುಕೀರ್ತ್, ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಮಿಸ್ಟರ್ ಅಮೋಘ್, ನಾನು ಜಸ್ಟ್ ನಿಮ್ಮ ಫೇವರ್ನ ರಿಟರ್ನ್ ಮಾಡ್ತಿದ್ದೀನಿ ಅಷ್ಟೇ. ನಾನಿರೋ ಫೀಲ್ಡಲ್ಲಿ ಫಿಸಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನನ್ನ ಕಾನ್ಸಂಟ್ರೇಷನ್ ಮತ್ತು ಸ್ಟ್ರೆಂತ್ ಹೆಚ್ಚಿಗೆ ಮಾಡೋದಕ್ಕೆ ಇಂಥದನ್ನು ಅವಾಗವಾಗ ತಗೋತಿರ್ತೀನಿ ಅಂತ ಹೇಳ್ದ. ಅಮೋಘ್ಗೆ ಸುಕೀರ್ತನ ಮಾತು ಕೇಳಿ ತುಂಬ ಖುಷಿ ಆಯಿತು. ಅವನು, ಹಾಗಿದ್ರೆ ನಾನು ನಿಮ್ಗೆ ಇನ್ನೊಂದು ಟ್ಯಾಬ್ಲೆಟ್ ಕೊಡ್ತೀನಿ, ಇದರಿಂದ ನಿಮ್ಮ ಸ್ಟ್ರೆಂತ್ ಖಂಡಿತವಾಗ್ಲೂ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ತನ್ನ ಜೇಬಿಂದ ಒಂದು ವೈಟ್ ಕಲರ್ ಟ್ಯಾಬ್ಲೆಟ್ನ ಹೊರಗೆ ತೆಗೆದ. ನಂತರ ಅವನು ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ, ಇದನ್ನ ನ್ಯಾಚುರಲ್ ಹರ್ಬ್ಸಿಂದ ನಾನೇ ಪ್ರಿಪೇರ್ ಮಾಡಿದ್ದೀನಿ, ನಿಮಗೆ ಇದರಿಂದ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳ್ದ. ಅಮೋಘನ್ ಮಾತು ಕೇಳಿ ಸುಕೀರ್ತ್ಗೆ ಆಶ್ಚರ್ಯ ಆಯಿತು. ಅವನು ಅಮೋಘ್ಗೆ ನ್ಯಾಚುರಲ್ ಮೆಡಿಸಿನ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತಷ್ಟೇ ಅನ್ಕೊಂಡಿದ್ದ. ಆದರೆ ಅಮೋಘ್ಗೆ ಇದರಲ್ಲಿ ಇಷ್ಟೊಂದು ನಾಲೆಜ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸುಕೀರ್ತ್ ಅಮೋಘ್ ಕೈಯಲ್ಲಿರೋ ಟ್ಯಾಬ್ಲೆಟ್ನೇ ಡೀಪಾಗಿ ನೋಡ್ದ. ಅವನಿಗೆ ಇದನ್ನ ಒಂದ್ಸಲ ಟ್ರೈ ಮಾಡಬೇಕು ಅಂತ ಅನ್ಸಿದ್ರು ಅಮೋಘೇ ಪ್ರಿಪೇರ್ ಮಾಡಿದ್ದು ಅಂತ ಕೇಳಿ ಅವ್ನಿಗೆ ನಂಬಿಕೆ ಬರಲಿಲ್ಲ. ಅಮೋಘ್ ಸ್ಮೈಲ್ ಮಾಡ್ತಾ, ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಅಂತ ಕೇಳ್ದ. ಅದಕ್ಕೆ ಸುಕೀರ್ತ್, ಸಾರಿ ನನಗೆ ಬೇಡ, ಸದ್ಯಕ್ಕೆ ಅದನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಸ್ವಲ್ಪ ರೂಢಾಗಿ ಹೇಳ್ದ. ಅಮೋಘ್, ನೋ ಪ್ರಾಬ್ಲಮ್, ಫೋರ್ಸ್ ಮಾಡಲ್ಲ, ಎನಿವೆ ಥ್ಯಾಂಕ್ ಯು ಅಂತ ಹೇಳಿ ಆ ಟ್ಯಾಬ್ಲೆಟ್ನ ಜೇಬಿಗೆ ಹಾಕ್ಕೊಂಡು ಸುಕೀರ್ತ್ ಕೊಟ್ಟಿದ್ದ ಬಾಕ್ಸ್ ತೊಗೊಂಡಲ್ಲಿಂದ ಹೊರಟ. ಅಮೋಘ್ ಗೇಟ್ ಹತ್ರ ಹೋಗೋಷ್ಟರಲ್ಲಿ ಸುಕೀರ್ತ್, ಒಂದು ನಿಮಿಷ ಅಮೋಘ್ ಅಂತ ಕರೆದು ಅವನ ಹತ್ರ ಓಡ್ದ. ಸುಕೀರ್ತ್ ಅನುಮಾನದಿಂದ, ನಿಜವಾಗ್ಲೂ ಈ ಟ್ಯಾಬ್ಲೆಟ್ ಕೆಲಸ ಮಾಡ್ತೇ ತಾನೆ ಅಂತ ಮತ್ತೆ ಕೇಳ್ದ. ಅಮೋಘ್ ಅದಕ್ಕೆ ಲೈಟಾಗಿ ನಕ್ಕು, ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಬಿಡಿ ಸರ್, ಅದಕ್ಕೆ ನಾನು ನಿಮಗೆ ಫೋರ್ಸ್ ಮಾಡಲಿಲ್ಲ ಅಂದ. ತನ್ನ ತಂಗಿ ಬಗ್ಗೆ ರಾತ್ರಿ ಹೇಳಿದ್ದನ್ನೆಲ್ಲ ಕೇಳಿದ್ಮೇಲೆ ಅವನಿಗದನ್ನು ಒಂದ್ಸಲ ಈ ಮಾತ್ರನೇ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಸುಕೀರ್ತ್ ತಕ್ಷಣ, ಓಕೆ, ಟ್ಯಾಬ್ಲೆಟ್ ರೇಟ್ ಏನು ಅಂತ ಕೇಳ್ದ. ಅವ್ನ ಮಾತು ಕೇಳಿ ಅಮೋಘಗೆ ಶಾಕ್ ಆಯಿತು. ಅವನು ಅದೇ ಶಾಕಲ್ಲಿ, ರೇಟಾ ಮಿಸ್ಟರ್ ಸುಕೀರ್ತ್, ನೀವೆಲ್ಲ ದುಡ್ಡಲ್ಲಿ ಅಳೆಯೋದು ಸರಿ ಅಲ್ಲ ಅಂತ ಹೇಳ್ದ. ಅದಕ್ಕೆ ಸುಕೀರ್ತ್, ಓ ಕಮಾನ್ ಮ್ಯಾನ್, ನೀವು ಒಂದು ಟ್ಯಾಬ್ಲೆಟ್ ಪ್ರೈಸ್ ಹೇಳೋದಕ್ಕೂ ಯಾಕೆ ಇಷ್ಟೊಂದು ಹೆಸಿಟೇಟ್ ಮಾಡ್ತಿದ್ದೀರಾ?
ಬಿಸ್ನೆಸ್ಸಲ್ಲಿ ಈ ಥರ ಹೆಸಿಟೇಷನ್ ಬೇಡ ಅಂದ. ಅಮೋಘ್ ಒಂದೆರಡು ಸೆಕೆಂಡ್ ಯೋಚನೆ ಮಾಡಿ ನಂತರ ತನ್ನ ಕೈ ಎತ್ತಿ 5 ಬೆರಳನ್ನ ತೋರಿಸ್ದ. ಅದನ್ನ ನೋಡಿ ಸುಕೀರ್ತ್ 5 ಓಹ್ ಅಂದರೆ 5 lakhs ಓಕೆ ಡೀಲ್ ಅಂದ. ಸುಕೀರ್ತ್ ಮಾತು ಕೇಳಿ ಅಮೋಘ್ ಶಾಕ್ ಆಯ್ತು. ಅವನು ತನ್ನ ಕೈ ನೋಡ್ಕೊಂಡ. ಅಮೋಘ್ 5,000 ಅನ್ಕೊಂಡು ಕೈ ಮೇಲೆತ್ತಿದ್ದ. ಆದರೆ ಸುಕೀರ್ತ್ ಅದನ್ನು 5 ಲಕ್ಷ ಅಂತ ಅನ್ಕೊಂಡ್ಬಿಟ್ಟಿದ್ದ. ಇದನ್ನೆಲ್ಲ ನೋಡಿದ್ಮೇಲೆ ಅಮೋಘ್, ಸುಮ್ಮನೆ ನಾನು ಆ ಡೀಲು ಈ ಡೀಲು ಅಂತ ಬಿಸ್ನೆಸ್ ಮಾಡೋದಕ್ಕೆ ಕಷ್ಟಪಡ್ತಿದ್ದೀನಿ, ಅದಕ್ಕಿಂತ ಅರಸು ಮೀಡಿಯಾ ಈ ಟ್ಯಾಬ್ಲೆಟ್ ಮಾಡೋದನ್ನೇ ಬಿಸ್ನೆಸ್ ಮಾಡ್ಕೊಂಡ್ರೆ ಒಳ್ಳೆ ಇನ್ಕಮ್ ಆದರೂ ಬರುತ್ತೇನೋ ಅಂತ ಮೈಂಡಲ್ಲೇ ಅಂದ್ಕೊಂಡ. ಅಷ್ಟರಲ್ಲಿ ಸುಕೀರ್ ಸೀರಿಯಸ್ ಆಗಿ ವಾರ್ನಿಂಗ್ ಟೋನಲ್ಲಿ, ನೋಡಿ ಅಮೋಘ್, ನನಗೆ ದುಡ್ಡಿನ ಚಿಂತೆ ಇಲ್ಲ, ಇದಕ್ಕಿನ್ನೂ ಹೆಚ್ಚು ಹಣ ಬೇಕು ಅಂದರೆ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ಆದರೆ ಈ ಟ್ಯಾಬ್ಲೆಟ್ ಕೆಲಸ ಮಾಡೋದು ಇಂಪಾರ್ಟೆಂಟ್. ಇನ್ ಕೇಸ್ ಇದೇನಾದರೂ ಕೆಲಸ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಲ್ಲ ಅಂತ ಹೇಳ್ದ. ಸುಕೀರ್ತ್ ಅಷ್ಟೊಂದು ಕೋಲ್ಡ್ ಆಗಿ ಹೇಳಿದ್ರು ಕೂಡ ಅದರಿಂದ ಅಮೋಘ್ಗೆ ಸ್ವಲ್ಪನೂ ಭಯ ಆಗಲಿಲ್ಲ. ಅದರ ಬದಲಿಗೆ ಅವನು ಮೊದಲಿಗಿಂತ ಹೆಚ್ಚು ಸ್ಮೈಲ್ ಮಾಡ್ತಾ, ಡೋಂಟ್ ವರಿ ಮಿಸ್ಟರ್ ಸುಕೀರ್, ನನಗೆ ನನ್ನ ಕಸ್ಟಮರ್ಸ್ ಹೇಗೆ ಸ್ಯಾಟಿಸ್ಫೈ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ದ. ಅಮೋಘ್ ಅಷ್ಟೊಂದು ಕಾನ್ಫಿಡೆನ್ಸಿಂದ ಹೇಳಿದ್ ಕೇಳಿ ಸುಕೀರ್ತ್ಗೆ ಸಮಾಧಾನ ಆಯ್ತು. ಅವನ ಟ್ಯಾಬ್ಲೆಟ್ನ ಮತ್ತೆ ಅಮೋಘನ ಕೈಯಿಂದ ತಗೊಳ್ಳೋದಕ್ಕೆ ಕೈ ಮುಂದೆ ಮಾಡ್ದ. ಅದನ್ನು ಅಬ್ಸರ್ವ್ ಮಾಡಿದ ಅಮೋಘ್ ತನ್ನ ಕೈನ ಹಿಂದೆ ತಗೋತಾ, 1 ನಿಮಿಷ ಸುಕೀರ್ತ್, ಇದನ್ನು ತಗೊಳ್ಳೋಕ್ಕಿಂತ ಮುಂಚೆ ಒಂದು ಸಣ್ಣ ಡಿಸ್ಕಷನ್ ಮಾಡೋಣ ಅಂತ ಹೇಳ್ದ. ಮತ್ತೇನು ಡಿಸ್ಕಷನ್? ನಿಮ್ಗಿನ್ನೂ ಏನಾದರೂ ಕಂಡೀಷನ್ಸ್ ಹಾಕೋದಿದೆಯಾ ಅಂತ ಹೇಳ್ತಾ ಸುಕೀರ್ ಸ್ವಲ್ಪ ಇರಿಟೇಟ್ ಆಗ್ತಿರೋ ಹಾಗೆ ಅಮೋಘ್ ಮುಖ ನೋಡ್ದ. ಅಮೋಘ್ ನೋಟ ಅಲ್ಲೇ ಟೇಬಲ್ ಮೇಲಿದ್ದ ಒಂದು ಬಾಕ್ಸ್ ಮೇಲಿತ್ತು. ಆ ಬಾಕ್ಸಲ್ಲಿ ಏನಿದೆ? ಅಮೋಘ್ ಸುಕೀರ್ ಜೊತೆ ಡಿಸ್ಕಸ್ ಮಾಡಬೇಕು ಅಂತಿರೋ ವಿಷಯ ಆದರೂ ಏನು? ಅಮೋಘ್ ಅನ್ಕೊಂಡ ಹಾಗೆ ನ್ಯಾಚುರಲ್ ಮೆಡಿಸಿನ್ ಬಿಸ್ನೆಸ್ ಶುರು ಮಾಡ್ತಾನ? ಅವರಿಬ್ಬರು ಪರಿಚಯ ಫ್ರೆಂಡ್ಶಿಪ್ ಆಗಿ ಮುಂದುವರಿಯುತ್ತಾ, ಇಲ್ಲ ದುಶ್ಮನಿ ಶುರುವಾಗುತ್ತಾ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.